ಓಕೆ, ತೀವ್ರಗೊಂಡಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ತನಿಖೆ. ಇದೀಗ ಕೊಲೆ ಕೇಸ್ನಲ್ಲಿ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಸಿಐಡಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆ ಅವ್ರನ್ನ ಡೆಲ್ಲಿ ಏರ್ಪೋರ್ಟ್ ನಲ್ಲಿ ಲಾಕ್ ಮಾಡಿದ್ರು ಸಿಐಡಿ ಆಫೀಸರ್ಸ್. ತಲೆ ಮರೆಸ್ಕೊಂಡಿದ್ದ ಈತ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಈ ಜಗದೀಶ್. ಹತ್ತು ದಿನಗಳ ಕಾಲ ಆತನನ್ನ ವಶಕ್ಕೆ ಸಿಐಡಿ ಪಡೆದುಕೊಂಡಿದೆ. ಬಿಕ್ಲು ಶಿವ ಹಾಗೂ ಜಗನ್ ನಡುವಿನ ವೈಷಮ್ಯದ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಅವರ ವಿರುದ್ಧ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ಗೂ ಅವ್ರಿಗೂ ಏನ್ ಸಂಬಂಧ, ಹೇಗೆ ಪರಿಚಯ, ಯಾವ ರೀತಿಯ ಪರಿಚಯ, ಎಷ್ಟು ಕ್ಲೋಸ್ ಇದ್ದೀರಾ ನೀವಿಬ್ರು ಅಂತ. ಕಿತ್ತಗನೂರು ಜಮೀನಿನ ಗಲಾಟೆಯ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದು, ಹಳೆ ಕೇಸ್ ಭೈರತಿ ಜೊತೆಗಿನ ಸಂಪರ್ಕದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಬಸವರಾಜ್ ಜೊತೆಗಿನ ಫೋಟೋಗಳನ್ನ ಮುಂದಿಟ್ಟು ಪ್ರಶ್ನೆಯನ್ನ ಇದೀಗ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಇದೀಗ ಜಗನ್ ವಿಚಾರಣೆ ಆಗ್ತಾ ಇದೆ. ಈ ಪ್ರಕರಣ ನಡೆದು ಬರೋಬ್ಬರಿ 1 ತಿಂಗಳಾಗ್ತಾ ಬಂತು. ಇಲ್ಲಿ ತನಕ ಆತ ತಲೆ ಮರೆಸ್ಕೊಂಡಿದ್ದ, ಎಲ್ಲಿ ನನ್ನನ್ನ ಲಾಕ್ ಮಾಡ್ಬಿಡ್ತಾರೋ ಅಂತ. ಈ ಪ್ರಕರಣದಲ್ಲಿ A5 ಆರೋಪಿ ಆಗಿರೋ ಭೈರತಿ ಬಸವರಾಜ್ ಅವರೇ ಬಂದು ಅಟೆಂಡ್ ಮಾಡ್ಕೊಂಡು ಹೋದ್ರು ಕೇಸ್ನ, ಶಾಸಕರು. ಆದರೆ ಈತ ತಲೆ ಮರೆಸ್ಕೊಂಡಿದ್ದ. ಆಮೇಲೆ ಹಲವಾರು ಆರೋಪಗಳು ಹಿಂಗಂತೆ ಹಂಗಂತೆ, MLA ಕಡೆಯವನಂತೆ, MLA ರೈಟ್ ಹ್ಯಾಂಡ್ ಅಂತೆ, ಈತ ಅವರ ಸಪೋರ್ಟಿಂದಲೇ ಕುಮ್ಮಕ್ಕಿಂದಲೇ ಹಿಂಗೆ ಮಾಡಿದ್ದಾನೆ ಅನ್ನೋ ಮಾತುಗಳು, ಚರ್ಚೆಗಳು, ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ನಿನ್ನೆ ತಲೆ ಮರೆಸ್ಕೊಂಡಿದ್ದ ಈತನನ್ನು ಡೆಲ್ಲಿ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಕರೆದುಕೊಂಡು ಬಂದರು, ಜಡ್ಜ್ ಮುಂದೆ ಹಾಜರುಪಡಿಸಿದ್ರು. 10 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ ಜಡ್ಜ್. ಇದೀಗ ತೀವ್ರ ವಿಚಾರಣೆ ಆಗ್ತಾ ಇದೆ. ಮೊದಲನೇದಾಗಿ ಈ ಕೊಲೆಗೆ ಕಾರಣ ಏನು? ಸೈಟ್ ವಿಚಾರವೇನಾ, ಜಾಗದ ವಿಚಾರವೇನಾ? ಆಮೇಲೆ ಇದಕ್ಕೆ ನಿನಗೆ ಕುಮ್ಮಕ್ಕು ಕೊಟ್ಟಿದ್ಯಾರು? ಯಾವ ರೀತಿ ಧೈರ್ಯ ತಗೊಂಡೆ? ಶಾಸಕರಿಗೂ ನಿನಗೂ ಇರುವಂತಹ ಸಂಬಂಧ ಏನು? ಹೋಗಿ ಬಂದು ಎಲ್ಲ ಕಡೆ ತುಂಬ ಕ್ಲೋಸ್ ಸರ್ಕಲಲ್ಲಿರೋ ಫೋಟೋಗಳಲ್ಲೇ ನೀನು ಕಾಣಿಸ್ಕೊಂಡಿದ್ಯಲ್ಲ, ಹೇಗೆ, ಎಷ್ಟು ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದೀರಿ ನೀವಿಬ್ರು? ಕುಂಭಮೇಳದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀರಿ, ಮನೆಯ ಯಾವುದೋ ಮದುವೆ ಹಳದಿ ಕಾರ್ಯಕ್ರಮದಲ್ಲಿ ಫೋಟೋ ವೈರಲ್ ಆಗ್ತಾ ಇದೆ, ಅವ್ರ ಮನೆ ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸಿದ್ಯಾ, ಹೆಂಗೆ ಪರಿಚಯ ನಿನಗೆ? ಅವರಿದ್ದಾರೇನೋ ಇದರಿಂದಲೇ ನೀನು ಈ ಕೃತ್ಯ ಮಾಡಿದ್ಯಾ? ಇದೆಲ್ಲವನ್ನ ಕೇಳ್ತಾ ಇದ್ದಾರೆ. ಆಮೇಲೆ ಈ ಪ್ರಕರಣದಲ್ಲಿ, ಈ ಕೊಲೆ ಪ್ರಕರಣದಲ್ಲಿ ನಿನ್ನ ಕೈವಾಡ ಎಷ್ಟು ಮತ್ತು ಶಾಸಕರ ಕೈವಾಡವೂ ಏನಾದರೂ ಇದೆಯಾ? ಪ್ರವೋಕ್ ಮಾಡಿದ್ರಾ? ನಡೆಯೋ ನಾನು ಇದೀನಿ ಮುಂದಕ್ಕೆ ನೋಡ್ಕೊಳ್ತೀನಿ ಅಂತ ಏನಾದರೂ ಹೇಳಿದ್ರಾ? ಆ ಭರವಸೆ ಮೇರೆಗೆ ನೀನು ಈ ಕೊಲೆ ಮಾಡಿದ್ಯಾ? ಹೀಗೆ ಕೆಲವೊಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸೊ ಫೈನಲಿ ಇಷ್ಟು ದಿನಗಳಾದ ಬಳಿಕ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿ A1 ಆರೋಪಿ ಜಗ್ಗ ಈತನನ್ನ ಅರೆಸ್ಟ್ ಮಾಡಿದ್ದಾರೆ.